Good morning students. In today's class I am going to explain you some of the challenges before Indian democracy. The first challenge before the Indian democracy is inequality. In India there are various factors which affect the effective working of democracy. Some of them are inequality, corruption, terrorism, communalism, etc. So these challenges sometimes pose a threat to the effective working of democratic system. The first challenge before the Indian democracy is inequality. Inequality means the denying opportunities or privileges to some classes or discriminating the people on the basis of caste, color, creed, religion, etc. are also known as a inequality. So inequality means denying opportunities or privileges to some classes, or in other words discriminations on the basis of the caste, color, creed, religion, etc. are also called as a inequality. Mainly there are two types of inequality is practiced in India. They are, first one caste based inequality and second one is gender based inequality. The two types of inequalities practiced in India are, first one is caste based inequality, another one is gender based inequality. ಅಸಮಾನತೆ ಅಂತ ಹೇಳಿದರೆ ಅದು ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವಂಥ ಅನೇಕ ಸವಾಲುಗಳಲ್ಲಿ ಇನ್ಇಕ್ವಾಲಿಟಿ ಅಥವಾ ಅಸಮಾನತೆ ಅನ್ನುವಂಥದ್ದು ಕೂಡ ಒಂದು ಅಂತೇಳಿ. ವೈ ಇನ್ಇಕ್ವಾಲಿಟಿ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಮೇಜರ್ ಚಾಲೆಂಜಸ್ ಟು ದ ಇಂಡಿಯನ್ ಡೆಮೋಕ್ರಸಿ ಅಂತ ಹೇಳಿದರೆ, ಅದು ಯಾಕೆ ನಾವು ಅಸಮಾನತೆಯನ್ನು ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಸವಾಲು ಅಂತೇಳಿ ಹೇಳ್ತೇವೆ ಅಂತಂದರೆ, ಈ ಇನ್ಇಕ್ವಾಲಿಟಿ ಇರುವುದರಿಂದಾಗಿ ಯಾವಾಗ ಸಮಾಜದಲ್ಲಿ ಅಸಮಾನತೆ ಅನ್ನುವಂಥದ್ದು ಇರ್ತದೆ ಆವಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇನ್ಕಲ್ಕೇಟ್ ದ ಫೀಲಿಂಗ್ ಆಫ್ ಒನ್ನೆಸ್ ಎಮಾಂಗ್ ದ ಸಿಟಿಸನ್ಸ್. ನಮ್ಮ ಸಮಾಜದಲ್ಲಿ ಅಸಮಾನತೆ ಅನ್ನುವಂಥದ್ದಿದ್ದಾಗ ವಿ ಆರ್ ಆಲ್ ಒನ್ ಅನ್ನುವಂಥ ಫೀಲಿಂಗನ್ನು ತರೋದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ಭಾರತದ ಪ್ರಜೆಗಳು ಅನ್ನುವಂಥ ಫೀಲಿಂಗ್ ಏನಿದೆ ಆ ರಾಷ್ಟ್ರಪ್ರೇಮವನ್ನು ತರುವಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ. ನಾವು ಒಂದು ನೇಷನ್ನ ಯುನಿಟಿ, ಇಂಟಿಗ್ರಿಟಿ, ಸೆಕ್ಯೂರಿಟಿಯನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತಿದ್ರೆ ದ ಫೀಲಿಂಗ್ ಆಫ್ ಒನ್ನೆಸ್ ಅಮಾಂಗ್ ಆಲ್ ದಿ ಸಿಟಿಸನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೇವೆ. ಯಾಕಂತಂದರೆ ನಮ್ಮಲ್ಲಿ ರಾಷ್ಟ್ರಪ್ರೇಮ ಅನ್ನುವಂಥದ್ದು, ರಾಷ್ಟ್ರಪ್ರಜ್ಞೆ ಅನ್ನುವಂಥದ್ದು ಬರಲಿಲ್ಲ ಅಂತ ಹೇಳಿದರೆ ನಮ್ಮ ದೇಶದ ಭದ್ರತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಏಕತೆಯನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಕಷ್ಟ ಆಗಿಬಿಡ್ತದೆ. ಹಾಗಾಗಿ ರಾಷ್ಟ್ರಪ್ರೇಮ ಭಾವನೆಯನ್ನು ತರಬೇಕು ಅಂತ ಇದ್ದರೆ ಕೆಲವು ಸಂದರ್ಭದಲ್ಲಿ ಈ ಅಸಮಾನತೆ ಅನ್ನುವಂಥದ್ದು ಅದಕ್ಕೆ ತೊಡಕಾಗಿ ಪರಿಣಮಿಸ್ತದೆ ಅಂತೇಳಿ ಹೇಳ್ತೇವೆ. ಅದಕ್ಕೆ ನಾವೇನು ಹೇಳೋದು ಅಂತ ಹೇಳಿದರೆ, ಅಸಮಾನತೆ ಒಂದು ಪ್ರಜಾಪ್ರಭುತ್ವ ಒಂದು ಇಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಇದು ಅಡ್ಡಿಯನ್ನು ಉಂಟು ಮಾಡ್ತದೆ ಅಂತೇಳಿ. ಅಸಮಾನತೆ ಅಂದರೆ ಏನು? ಅಸಮಾನತೆ ಅಂತ ಹೇಳಿದರೆ ಯಾವುದೇ ಒಂದು ವರ್ಗಕ್ಕೆ ಆಗಿರ್ಬೋದು, ಯಾವುದೇ ಒಂದು ಜಾತಿಗೆ ಆಗಿರ್ಬೋದು ಸೌಲಭ್ಯಗಳನ್ನು ಅಥವಾ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡುವಂಥದ್ದು, ಅವರಿಗೆ ಸೌಲಭ್ಯಗಳನ್ನು ಕೊಡದೇ ಇರುವುದನ್ನೇ ನಾವು ಅಸಮಾನತೆ ಅಂತೇಳಿ ಹೇಳ್ಬೋದು. ಅದು ಯಾವುದೋ ಒಂದು ವರ್ಗಕ್ಕೆ ಆಗಿರ್ಬೋದು, ಧರ್ಮಕ್ಕೆ ಆಗಿರ್ಬೋದು ಅಥವಾ ಜಾತಿಗೆ ಆಗಿರ್ಬೋದು, ಯಾವುದೇ ಒಂದು ವರ್ಗವನ್ನು ಸೌಲಭ್ಯಗಳಿಂದ ವಂಚಿತರನ್ನಾಗಿಸುವಂತಹ ಪ್ರಕ್ರಿಯೆಯನ್ನು ನಾವು ಅಸಮಾನತೆ ಅಂತೇಳಿ ಹೇಳ್ತೇವೆ. ಅಥವಾ ಇನ್ನೊಂದು ಅರ್ಥದಲ್ಲಿ ನೋಡೋದಿದ್ದರೆ ಅಸಮಾನತೆ ಅಂದರೆ ಏನು ಅಂತ ಹೇಳಿದರೆ, ಜಾತಿ, ಧರ್ಮ, ಲಿಂಗ, ವರ್ಣ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವುದನ್ನು ಕೂಡ ನಾವು ಅಸಮಾನತೆ ಅಂತೇಳಿ ಕೂಡ ಕರೀಬೋದು. ಯಾವುದೇ ಕಾಸ್ಟ್, ಕಲರ್, ಕ್ರೀಡ್, ರಿಲಿಜನ್, ಸೆಕ್ಸ್ ಈ ಬೇಸಿಸ್ನ ಮೇಲೆ ತಾರತಮ್ಯವನ್ನು ಮಾಡುವುದನ್ನು ಕೂಡ ಅಸಮಾನತೆ ಅಂತೇಳಿ ಹೇಳ್ಬೋದು. ಅಥವಾ ಯಾವುದೋ ಒಂದು ವರ್ಗಕ್ಕೆ ಯಾವುದೇ ಸೌಲಭ್ಯಗಳನ್ನು ನೀಡದಿರುವುದು ಅಥವಾ ಅವರನ್ನು ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ನಾವು ಅಸಮಾನತೆ ಅಂತೇಳಿ ಹೇಳ್ಬೋದು. ಈ ಅಸಮಾನತೆಯಲ್ಲಿ ಟೂ ಟೈಪ್ಸ್ ಯಾವುದು ಅಂತ ಹೇಳಿದರೆ, ಫಸ್ಟ್ ಒನ್ ಕಾಸ್ಟ್ ಬೇಸ್ಡ್ ಇನ್ಇಕ್ವಾಲಿಟಿ, ಜಾತಿ ಆಧಾರಿತ ಅಸಮಾನತೆ. ಸೆಕೆಂಡ್ ಒನ್ ಈಸ್ ಜೆಂಡರ್ ಬೇಸ್ಡ್ ಇನ್ಇಕ್ವಾಲಿಟಿ.
ಫಸ್ಟ್ ಒನ್ ಕಾಸ್ಟ್ ಬೇಸ್ಡ್ ಇನ್ಇಕ್ವಾಲಿಟಿ, ಜಾತಿ ಆಧಾರಿತ ಅಸಮಾನತೆ. ಅಂದರೆ ಮೇಯ್ನಾಗಿ ಇಂಡಿಯಾದಲ್ಲಿ ಈ ಎರಡು ಅಸಮಾನತೆಯನ್ನು ಪ್ರಾಕ್ಟೀಸ್ ಮಾಡಲಾಗ್ತದೆ ಅಂತೇಳಿ ಹೇಳ್ಬೋದು. ಫಸ್ಟ್ ಒನ್ ಕಾಸ್ಟ್ ಬೇಸ್ಡ್ ಇನ್ಇಕ್ವಾಲಿಟಿ. Caste based inequality means discrimination on the basis of the caste is called as a caste based discrimination. Very simple. Caste based discrimination is discrimination on the basis of the caste is called as a caste based discrimination ಅಂತೇಳಿ. ಜಾತಿ ಆಧಾರಿತ ಅಸಮಾನತೆ ಅಂತ ಹೇಳಿದರೆ ಜಾತಿ ಆಧಾರದ ಮೇಲೆ ಅಸಮಾನತೆಯನ್ನು ಪ್ರಾಕ್ಟೀಸ್ ಮಾಡೋದು. ಜಾತಿ ಆಧಾರದ ಮೇಲೆ ಅಂದರೆ ಸುಪೀರಿಯರ್, ಇನ್ಫೀರಿಯರ್, ಮೇಲ್ವರ್ಗದವರು, ಕೆಳವರ್ಗದವರು ಅಂತೇಳಿ ತಾರತಮ್ಯ ಮಾಡುವುದನ್ನು ನಾವು ಅಸಮಾನತೆ ಅಂತೇಳಿ, ಜಾತಿ ಆಧಾರಿತ ಅಸಮಾನತೆ ಅಂತೇಳಿ ಹೇಳ್ಬೋದು. ಕಾಸ್ಟ್ ಬೇಸ್ಡ್ ಇನ್ಇಕ್ವಾಲಿಟಿ ವಾಸ್ ಪ್ರಾಕ್ಟೀಸ್ಡ್ ಇನ್ ಇಂಡಿಯಾ since from the ancient period. Even today the caste based inequality, though constitutions abolishes caste based discriminations and caste based discrimination, even today the caste based discrimination is practiced in some states and also in the some areas. Next, some of the causes for the caste based inequalities are: first one, Varnashrama system. The main cause for caste based inequality in India is Varnashrama system. The role of the Varnashrama system is considered as a significant in the caste based inequality, because in the ancient period the Varnashrama system, on the basis of the profession or on the basis of the work, the Varnashrama system classified Hindu society into 4 categories. They are Brahmana, Kshatriya, Vaishya and Shudra. Main cause, ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳು ಯಾವುದು ಅಂತೇಳಿ ನಾವು ನೋಡೋದಿದ್ರೆ ಅದರಲ್ಲಿ ಮೊದಲೇ ಕಾರಣ ಯಾವುದು ಅಂತೇಳಿ ನಮಗೆ ಕಾಣ್ತದೆ ಅಂತ ಹೇಳಿದರೆ ವರ್ಣಾಶ್ರಮ ವ್ಯವಸ್ಥೆ ಅಂತೇಳಿ. ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರಾಚೀನ ಕಾಲದಲ್ಲಿ ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಹಿಂದೂ ಸೊಸೈಟಿಯನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಆ್ಯಂಡ್ ಶೂದ್ರ. ಹಾಗೆ ಅವರವರ ವೃತ್ತಿಗೆ ಅನುಗುಣವಾಗಿ ಈ ರೀತಿ 4 ವರ್ಣಗಳನ್ನಾಗಿ ಅಥವಾ 4 ವರ್ಗಗಳನ್ನಾಗಿ ವಿಂಗಡಿಸಲಾಗಿತ್ತು. ಇಲ್ಲಿ ಅಪ್ಪರ್ ಕಾಸ್ಟ್ಗಳು ಬ್ರಾಹ್ಮಣ, ಕ್ಷತ್ರಿಯ ಆಗಿರ್ಬೋದು. ದೀಸ್ ಕ್ಲಾಸಸ್ ಎಂಜಾಯ್ಡ್ ಮೋರ್ ಪ್ರಿವಿಲೇಜಸ್ ಆ್ಯಂಡ್ ಫೆಸಿಲಿಟೀಸ್ ಇನ್ ದ society, and the lower caste, especially Shudra communities were exploited and harassed by the upper classes. So these systems continued after the before the independence and also the after the independence ಅಂತೇಳಿ. ಈ ವರ್ಣಾಶ್ರಮ ಸಿಸ್ಟಮ್ ವೃತ್ತಿ ಆಧಾರದ ಮೇಲೆ ಯಾವಾಗ ಈ ರೀತಿ 4 ವರ್ಗಗಳನ್ನಾಗಿ ವಿಂಗಡಣೆ ಮಾಡಲಾಯಿತಾ, ನಂತರದ ದಿನಗಳಲ್ಲಿ ಕೂಡ ಏನು ಮಾಡಲಾಯಿತು ಅಂತ ಹೇಳಿದರೆ ಇದೇ ಸಿಸ್ಟಮನ್ನು ಫಾಲೋ ಮಾಡಲಾಯಿತು ಅಂತೇಳಿ ಹೇಳ್ಬೋದು. ಈ 4 ಜಾತಿಗಳಲ್ಲಿ ಈ ಅಪ್ಪರ್ ಕಾಸ್ಟ್ಗಳೇನಿದೆ, ಅದು ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ಕಮ್ಯುನಿಟಿ ಆಗಿರ್ಬೋದು, ಇವರು ಸಮಾಜದಲ್ಲಿ ಬ್ರಾಹ್ಮಣ ಹೈಯೆಸ್ಟ್ ಕಾಸ್ಟ್ ಆಗಿರುವ ಕಾರಣ, ನೆಕ್ಸ್ಟ್ ಕ್ಲಾಸ್ ಕ್ಷತ್ರಿಯ ಆಗಿರುವ ಕಾರಣ ಈ ಕ್ಲಾಸಸ್ಗೆ ಸಮಾಜದಲ್ಲಿ ಜಾಸ್ತಿ ಸೌಕರ್ಯಗಳು, ಜಾಸ್ತಿ ಸೌಲಭ್ಯಗಳು ಅನ್ನುವಂಥದ್ದು ಸಿಗ್ತಾ ಇತ್ತು. ಇವರೇನು ಮಾಡ್ತಿದ್ರು ಅಂತ ಹೇಳಿದ್ರೆ ಲಾಸ್ಟ್ ಕೆಟಗರಿ ಶೂದ್ರ ಕಮ್ಯುನಿಟಿ ಯಾವುದಿದ್ದಾರೆ ಆ ಶೂದ್ರ ಕಮ್ಯುನಿಟಿಗಳನ್ನು ಎಕ್ಸ್ಪ್ಲಾಯ್ಟೇಷನ್ ಅಥವಾ ಹೆರಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಂತೇಳಿ ಹೇಳ್ಬೋದು. ಇದೇ ನಂತರ ಏನಾಯಿತು ಅಂತ ಹೇಳಿದ್ರೆ ಒಂದು ಕಾಸ್ಟ್ ಬೇಸ್ಡ್ ಇನ್ಇಕ್ವಾಲಿಟಿಗೆ ದಾರಿಯಾಯಿತು ಅಂತೇಳಿ ಹೇಳ್ಬೋದು. ಸೆಕೆಂಡ್ ಕಾಸ್ ಫಾರ್ ಕಾಸ್ಟ್ ಬೇಸ್ಡ್ ಇನ್ಇಕ್ವಾಲಿಟಿ ಈಸ್ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರ. ಡ್ಯೂ ಟು ದ ಲ್ಯಾಕ್ ಆಫ್ ಮೊಬಿಲಿಟಿ, ದ ಕಲ್ಚರ್, ಫೋಕ್, food habits, traditions of one caste are not known and practiced by the other caste. Due to the lack of awareness, the culture, each caste has its own culture, traditions and also the food habits, folks, because each caste is different from the other caste and each caste has its own importance. But due to the lack of awareness or the mobility, the importance of majority of the people are not known the importance of the culture and traditions of the other caste. So these kind of ಟ್ರೆಡಿಷನ್ಸ್, ಈಗ ಸೋಷಿಯಲ್ ಮೊಬಿಲಿಟಿ ಅಥವಾ ಸಾಮಾಜಿಕ ಅಂತರ ಅಂತ ಹೇಳಿದರೆ
ನಾವು ಹಿಂದೂ ಸೊಸೈಟಿಯನ್ನು ಕ್ಲೋಸ್ಡ್ ಸೊಸೈಟಿ ಅಂತೇಳಿ ಕೂಡ ಕರೆಯಲಾಗ್ತದೆ. ಯಾಕೆ ಹಿಂದೂ ಸೊಸೈಟಿಯನ್ನು ಕ್ಲೋಸ್ಡ್ ಸೊಸೈಟಿ ಅಥವಾ ಮುಚ್ಚಿದ ಒಂದು ಸಮಾಜ ಅಂತೇಳಿ ಹೇಳ್ತಾರಂತ ಹೇಳಿದರೆ, ಇಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ನಮಗೆ ಇನ್ನೊಂದು ಜಾತಿ ಅಥವಾ ಇನ್ನೊಂದು ಜಾತಿಯ ಕಲ್ಚರ್ ಏನು ಅಥವಾ ಅವರ ಟ್ರೆಡಿಷನ್ಸ್ಗಳೇನು, ಸಂಪ್ರದಾಯಗಳೇನು, ಅವರ ಸಂಸ್ಕೃತಿ ಏನು, ಅವರ ಫುಡ್ ಹ್ಯಾಬಿಟ್ಸ್ ಏನು, ಅದನ್ನೆಲ್ಲ ನಮಗೆ ಗೊತ್ತಿರೋದಿಲ್ಲ. ಅಥವಾ ನಾವು ಅದನ್ನು ತಿಳ್ಕೊಳ್ಳಿಕ್ಕೂ ಹೋಗೋದಿಲ್ಲ. ವಿ ಫೀಲ್ಸ್ ದ್ಯಾಟ್ ಅವರ್ ಕಾಸ್ಟ್ ಈಸ್ ಸುಪೀರಿಯರ್ ದ್ಯಾನ್ ದ ಅದರ್ ಕಾಸ್ಟ್ ಅಂತೇಳಿ. ಯಾವಾಗ ನಮಗೆ ಈ ರೀತಿಯ ಭಾವನೆ ಬರ್ತದೆ, ನಮ್ಮ ಜಾತಿಯೇ ಶ್ರೇಷ್ಠ ಅಂತೇಳಿ ಯಾವಾಗ ನಮಗೆ ಈ ಭಾವನೆ ಬರ್ತದೆ ಅಂತ ಹೇಳಿದರೆ, ನಾವು ಇನ್ನೊಂದು ಜಾತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗದೇ ಇದ್ದಾಗ ಅಂತೇಳಿ. ಪ್ರತಿಯೊಂದು ಜಾತಿಗೆ ಕೂಡ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ, ಅದರದ್ದೇ ಆದಂಥ ಸಂಸ್ಕೃತಿಗಳಿದೆ, ಅದರದ್ದೇ ಆದಂತಹ ಟ್ರೆಡಿಷನ್ಸ್ಗಳು ಇದೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ನಾವು ಇನ್ನೊಂದು ಜಾತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗದೇ ಇರುವ ಕಾರಣ ಈ ಸಾಮಾಜಿಕ ಅಂತರ ಮೇಕ್ಸ್ ದ ಪೀಪಲ್ ಮೋರ್ ಟ್ರೆಡಿಷ್ನಲ್ ಆ್ಯಂಡ್ ಆಲ್ಸೋ ದ ನ್ಯಾರೋ ಮೈಂಡೆಡ್ನೆಸ್ ಅಂತೇಳಿ. ಹಾಗಾಗಿ ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದರೆ, ನಮ್ಮ ಜಾತಿಯೇ ಶ್ರೇಷ್ಠ ಬೇರೆ ಜಾತಿಗಿಂತ ಅಂತೇಳಿ, ಬೇರೆ ಎಲ್ಲ ಜಾತಿಗಳು ಇನ್ಫೀರಿಯರ್, ಅವರ್ ಕಾಸ್ಟ್ ಈಸ್ ಸುಪೀರಿಯರ್ ಅಂತೇಳಿ. ಸೊ ದೀಸ್ ಕೈಂಡ್ ಆಫ್ ಸೋಷಿಯಲ್ ಡಿಸ್ಟೆನ್ಸಸ್ ಆಲ್ಸೋ ಲೀಡ್ಸ್ ದ way for inequality in India. The third one, illiteracy and conservatism. Illiteracy, ಅನಕ್ಷರತೆ. Illiteracy and conservatism, ತುಂಬ ಸಂಪ್ರದಾಯವಾದಿಗಳಾಗುವುದು. Illiteracy and ignorance makes the people more conservative. And illiteracy, the lack of awareness, makes the people more conservative, orthodox and also the traditional. When the people become more orthodox or the conservative, they are not ready to accept any changes in their society, because in case if they accept the changes in the society, sometimes they lose their prestige and also the prestige and status enjoyed by these communities in the previous years ಅಂತೇಳಿ. ಇಲಿಟರಸಿ ಆ್ಯಂಡ್ ಕನ್ಸರ್ವೇಟಿವಿಸಮ್, ಕೆಲವೊಂದು ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಯಾವಾಗ ನಮಗೆ ಅಜ್ಞಾನ ಇರ್ತದೆ, ಶಿಕ್ಷಣ ಅನ್ನುವಂಥದ್ದು ಇರುವುದಿಲ್ಲ. ಈ ಶಿಕ್ಷಣದ ಕೊರತೆ ಮತ್ತು ಅಜ್ಞಾನ, ಶಿಕ್ಷಣದ ಕೊರತೆ ಜನರನ್ನು ಅಜ್ಞಾನಿಗಳನ್ನಾಗಿಸಿ ಬಿಡ್ತದೆ ಅಂತೇಳಿ. ಯಾಕಂತಂದರೆ ನಮಗೆ ಶಿಕ್ಷಣ ಇಲ್ಲದಿದ್ದಾಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ತುಂಬ ಸಂಪ್ರದಾಯಗಳಾಗಿ ಬಿಡ್ತೇವೆ. ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್, ಟು ಜಡ್ಜ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್, ದ ಬೇಸಿಕ್ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತೇಳಿ. ನಮಗೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಗೊತ್ತಾಗೋದಿಲ್ಲ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅನ್ನುವಂಥದ್ದನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದರೆ, ನಾವು ಹುಟ್ಟಿನಿಂದಲೇ ಸುಪೀರಿಯರ್, ನಾವು ಹುಟ್ಟಿನಿಂದಲೇ ಶ್ರೇಷ್ಠರು ಅಂತೇಳಿ. ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ದೇವರು ಎಲ್ಲರನ್ನೂ ಕೂಡ ಸಮಾನವಾಗಿ ಸೃಷ್ಟಿ ಮಾಡಿರ್ತಾನೆ, ಯಾರನ್ನು ಕೂಡ ಸುಪೀರಿಯರ್, ಅಪ್ಪರ್ ಕಾಸ್ಟ್, ಲೋವರ್ ಕಾಸ್ಟ್ ಅಂತ ಇಲ್ಲ. ಎಲ್ಲ ಕಾಸ್ಟ್ ಬೇಸ್ಡ್ ಸಿಸ್ಟಮ್ಸ್ ಇದೆಲ್ಲ ಮ್ಯಾನ್ ಮೇಡ್ ಇನ್ಇಕ್ವಾಲಿಟೀಸ್, ಇದು ಜನರು ಮಾಡಿಕೊಂಡಂತಹ ಸಮಾನತೆ. ಇಟ್ ಈಸ್ ನಾಟ್ ಎ ನೇಚರ್ ಮೇಡ್ ಇನ್ಇಕ್ವಾಲಿಟಿ. ನೇಚರ್ ಕ್ರಿಯೇಟ್ಸ್ ಆಲ್ ದ ಪೀಪಲ್ ಈಕ್ವಲಿ, ಬಟ್ ಮ್ಯಾನ್ ಪ್ರಾಕ್ಟೀಸ್ಡ್ ಸಮ್ ಆಫ್ ದ ಇನ್ಇಕ್ವಾಲಿಟೀಸ್ ಅಂತೇಳಿ. ಆದರೆ ಮನುಷ್ಯ ಕೆಲವೊಂದು ಅಸಮಾನತೆಯನ್ನು ಪ್ರಾಕ್ಟೀಸ್ ಮಾಡ್ತಾನೆ. ಯಾವಾಗ ನಮಗೆ ಜ್ಞಾನ ಇರುವುದಿಲ್ಲ, ಶಿಕ್ಷಣ ಇರುವುದಿಲ್ಲ, ನಾವು ತುಂಬ ಸಂಪ್ರದಾಯಗಳಾಗಿ ಬಿಡ್ತೀವಿ ಅಥವಾ ಸಂಪ್ರದಾಯವಾದಿಗಳಾಗಿ ಬಿಡ್ತೇವೆ, ತುಂಬ ಸಂಕುಚಿತ ಮನೋಭಾವನೆಯನ್ನು ಬೆಳೆಸಿಕೊಳ್ತೇವೆ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಹೆಚ್ಚಿನ ಸಂದರ್ಭದಲ್ಲಿ ಈ ಸಂಪ್ರದಾಯವಾದಿಗಳು ಅವರ ಸಮಾಜದಲ್ಲಿ ಯಾವುದೇ ಬದಲಾವಣೆಯನ್ನು ಅವರು ಒಪ್ಪಿಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದರೆ, ಏನಾದರೂ ಬದಲಾವಣೆ ಮಾಡಿಕೊಂಡ್ರೆ ಏನಾಗ್ತದೆ, ಅವರು ಹಿಂದೆ ಏನು ಅವರು ಸ್ಟೇಟಸ್ ಆಗಿರ್ಬೋದು ಅಥವಾ ಪೊಸಿಷನ್ ಎಂಜಾಯ್ ಮಾಡ್ತಿದ್ರು, ಅದನ್ನೆಲ್ಲ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಬಿಕಾಸ್ ಆಫ್ ದ ಫಿಯರ್ ಆಫ್ ಲೂಸಿಂಗ್ ದ ಪ್ರೆಸ್ಟೀಜ್ ಆ್ಯಂಡ್ ಆಲ್ಸೋ ದ ಸ್ಟೇಟಸ್ ಎಂಜಾಯ್ಡ್ in the earlier stages, sometimes the people are not ready to accept the changes. So because of these reasons also inequality, caste based inequalities was practiced after the independence. Next, fourth one, sense of prestige. As I said earlier, the strong feeling of the people belongs to the particular caste enhances the prestige of their own to get more facilities and privileges from the societies. That is why some classes are neglected in India ಅಂತೇಳಿ. ನಾನು ಈಗಾಗಲೇ ಹೇಳಿದ ಹಾಗೆ, ಬಿಕಾಸ್ ಆಫ್ ದ ಸೆನ್ಸ್ ಆಫ್ ಪ್ರೆಸ್ಟೀಜ್, ಸಮಟೈಮ್ಸ್ ದ ಪೀಪಲ್ ಆರ್ ನಾಟ್ ರೆಡಿ ಟು accept the changes in the society, or they are not in a positions to give the equal status and equal positions to the lower caste. In case if they accept any changes in the
caste system, the lower caste people also becomes equal to that of ಅಪ್ಪರ್ ಕಾಸ್ಟ್ ಪೀಪಲ್. ಆ ಭಯ ಏನು ಮಾಡ್ತದೆ ಅಂತ ಹೇಳಿದರೆ, ಈಗ ಅವರು ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ರೆಡಿ ಆದರೆ ಅವರ ಪೊಸಿಷನ್ ಏನಾಗ್ತದೆ ಅಂತ ಹೇಳಿದರೆ, ಅಪ್ಪರ್ ಕಾಸ್ಟ್ಗಳ ಪೊಸಿಷನ್ ಅಂದರೆ ಲೋವರ್ ಕಾಸ್ಟ್ಗಳು ಕೂಡ, ಅಂದರೆ ಎಲ್ಲರನ್ನೂ ಕೂಡ ಅವರು ಹ್ಯೂಮನ್ ಬೀಯಿಂಗ್ಸ್ ಅಂತೇಳಿ ತಿಳ್ಕೊಂಡ್ರೆ, ಅಥವಾ ಲೋವರ್ ಕಾಸ್ಟ್ ಯಾರು ಕೆಲ ವರ್ಗದವರಿದ್ದಾರೆ ಅವರನ್ನು ಕೂಡ ನಮ್ಮ ಹಾಗೆ ಅಂದರೆ ಟ್ರೀಟ್ ಮಾಡಲಿಕ್ಕೆ ಟ್ರೀಟ್ ಮಾಡಲಿಕ್ಕೆ ಯಾಕೆ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದರೆ, ಯಾರು ಜಾತಿಗೆ ತುಂಬ ಅಂಟಿಕೊಂಡಿರ್ತಾರೆ ಅವರಿಗೆ ಹೆದರಿಕೆ ಇರ್ತದೆ. ಅಂದರೆ ಅವರು ಕೂಡ ನಾಳೆಯಿಂದ ಏನಾಗಿ ಬಿಡ್ತಾರೆ ಅಂತ ಹೇಳಿದರೆ ಅವರ ಸ್ಥಾನಮಾನಕ್ಕೆ ಬಂದು ಬಿಡ್ತಾರೆ ಅಂತೇಳಿ. ಹಾಗಾಗಿ ಆ ಭಯದಿಂದ ಅವರಿಗೆ ಅವರ ಜಾತಿಯ ಬಗ್ಗೆ ಇರುವಂಥ ಅಭಿಮಾನ ಆಗಿರ್ಬೋದು, ಅಥವಾ ಒಂದು ಹುಚ್ಚು ಅಭಿಮಾನ ಆಗಿರ್ಬೋದು, ಅಥವಾ ತಮ್ಮ ಪ್ರೆಸ್ಟೀಜ್ಗಳನ್ನು ಕಳ್ಕೊಳ್ತಾರೆ, ತಮ್ಮ ಪ್ರತಿಷ್ಠೆಯನ್ನು ಕಳ್ಕೊಳ್ತಾರೆ ಅನ್ನುವಂಥ ಭಯದಿಂದ ಅವರು ಯಾವುದೇ ರೀತಿಯ ಬದಲಾವಣೆಗೆ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿಯೇ ಕೂಡ ಏನು ಅಂತ ಹೇಳಿದರೆ ಇವತ್ತಿಗೂ ಕೂಡ ಜಾತಿ ಸಿಸ್ಟಮ್ ಅನ್ನುವಂಥದ್ದಿದೆ ಅಂತೇಳಿ. ಟುಡೇ ದ ಮೆಜಾರಿಟಿ ಆಫ್ ದ ಪೀಪಲ್ ಬಿಕಮ್ educated, but the caste based inequality is practiced in some areas and also in the some states ಅಂತೇಳಿ. ಯಾಕೆ ಅಂತ ಹೇಳಿದರೆ, ಬಿಕಾಸ್ ಆಫ್ ದ ನ್ಯಾರೋ ಮೈಂಡೆಡ್ನೆಸ್ ಆಫ್ ದ ಪೀಪಲ್ ಅಂತೇಳಿ. ನಮಗೆ ಇಂಡಿಪೆಂಡೆನ್ಸ್ ಬಂದು ನಮಗೆ ಶಿಕ್ಷಣ ಸಿಕ್ಕಿದ್ರೂ ಕೂಡ ಇನ್ನೂ ನಾವು ಜಾತಿ ಅಸಮಾನತೆಯನ್ನು ನೋಡ್ತೇವೆ. ಯಾಕೆ ಅಂತ ಹೇಳಿದರೆ ನಮಗೆ ಇನ್ನೂ ಕೂಡ ವಿಶಾಲ ಮನೋಭಾವ ಅನ್ನುವಂಥದ್ದು ಬರಲಿಲ್ಲ ಅಂತೇಳಿ. ನೆಕ್ಸ್ಟ್ 5th one, ಮ್ಯಾರೇಜ್ ರಿಸ್ಟ್ರಿಕ್ಷನ್, ಜಾತಿ ನಿರ್ಬಂಧಗಳು. ಇವನ್ ಇನ್ ದ ಗ್ಲೋಬಲೈಸ್ಡ್ ವರ್ಲ್ಡ್, some parents, most of the time the majority of the parents are not ready to marry their daughter or son with the boy or with the girl of other caste antili. Even though they are educated or modern, but they are not ready to accept the inter-caste marriages, because most of the time the parents also believes that, or the people believes that their religion is, their caste is superior than the other caste. So because of these reasons also the caste based inequality is continued even today ಅಂತೇಳಿ. ನಾವು ಇವತ್ತಿಗೂ ಕೂಡ ನಮ್ಮಲ್ಲಿ ಇಂಡಿಪೆಂಡೆನ್ಸ್ ಬಂದು ಅಥವಾ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟು ಕೂಡ ತುಂಬ ವರ್ಷಗಳಾಗಿದೆ. ಆದರೆ ಇವತ್ತಿಗೂ ಕೂಡ ನಮ್ಮಲ್ಲಿ ಹೆಚ್ಚಾಗಿ ಈ ಮ್ಯಾರೇಜಸ್ಗಳು ಹೇಗಾಗ್ತದೆ ಅಂತ ಹೇಳಿದರೆ ವಿದಿನ್ ದ ಕಾಸ್ಟೇ ಆಗೋದು, ಔಟ್ಸೈಡ್ ದ ಕಾಸ್ಟ್ ಆಗೋದು ವೆರಿ ವೆರಿ ರ್ಯಾರ್ ಅಂತೇಳಿ. ಹೆಚ್ಚಿನ ಸಂದರ್ಭದಲ್ಲಿ ಪೇರೆಂಟ್ಸ್ಗಳು ಲಾಸ್ಟಿಗೆ ಅಸಮಾಧಾನದಿಂದ ಅವರ ಮಕ್ಕಳಿಗೆ ಇಂಟರ್ ಕಾಸ್ಟ್ ಮದುವೆಗೆ ಒಪ್ತಾರಾದರೂ ಕೂಡ ಹೆಚ್ಚಿನ ಸಂದರ್ಭದಲ್ಲಿ ಇವತ್ತು ಪರ್ಮಿಷನ್ ಸಿಗ್ತಾ ಇರ್ಬೋದು. ಅದು ಯಾಕೆ ಅಂತ ಹೇಳಿದರೆ ಕೆಲವು ಸಲ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಪರ್ಮಿಷನ್ ಕೊಡ್ತಾರೆ. ಹೆಚ್ಚಿನ ಪೇರೆಂಟ್ಸ್ಗೆ ಏನಿರ್ತದೆ ಅಂತ ಹೇಳಿದ್ರೆ ತಮ್ಮ ಮಕ್ಕಳು ತಮ್ಮ ಜಾತಿಯೊಳಗಿನ ಹುಡುಗನನ್ನೇ ಅಥವಾ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತೇಳಿ. ಈ ರೀತಿ ಇರೋದ್ರಿಂದಾಗಿ ಏನಾಗಿದೆ ಅಂತ ಹೇಳಿದರೆ ಇವತ್ತಿಗೂ ಕೂಡ ನಮ್ಮಲ್ಲಿ ಜಾತಿ ಸಮಸ್ಯೆ ಅನ್ನುವಂಥದ್ದು ಹೋಗಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳ್ಬೋದು. ಸೊ ದೀಸ್ ಆರ್ ದ ಕಾಸಸ್ ಫಾರ್ caste based inequality. Next one, caste based inequality as a slur or challenges to the democracy. So as I said earlier, the caste based challenge, the caste based inequality creates more problems, or it poses a threat to the effective working of the democracy. So to prevent the caste based inequality, the reservation is considered as one of the best remedy to remove the caste based inequalities. That is why the Constitution of India, to remove the caste based inequality or to bring the lower caste into the mainstream of the society, our Constitution under part 3rd, part 4th and part 15th of the Indian Constitution, part 3rd, part 4th and part 3rd, part 4th and part 3rd, part 4th and part 16th. Part 16th of the Indian Constitution provides reservations to the SC and STs in the various field, because the reservation help these communities help to bring these community SC and STs into the mainstream of the society and also to avoid the inequality, because the caste based inequalities created a wide gap between the upper caste and also the poor class. When the upper caste and the lower caste, when a gap between the upper caste and also the lower classes widens, it ಏನಾಗಿ ಬಿಡ್ತದೆ ಅಂತ ಹೇಳಿದರೆ ಅದು ಡೆಫಿನೆಟ್ಲಿ ಇಟ್ ಬಿಕಮ್ ಎ ಮೇಜರ್ ಚಾಲೆಂಜಸ್ ಟು ದ ಡೆಮೋಕ್ರಸಿ. ಸೊ
So to avoid this wide gap between the upper caste and also the lower caste, the constitution provides various remedies under our constitution. They are first one, education. ಈಗ ಕಾಸ್ಟ್ ಬೇಸ್ಡ್ ನಾನಾಗ ಇದಕ್ಕಿಂತ ಮುಂಚೆ ಹೇಳಿದ ಹಾಗೆ ಜಾತಿ ಅಸಮಾನತೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅಡ್ಡಿಯಾಗ್ತದೆ. ಹಾಗಾಗಿ ಮತ್ತು ಈ ಅಸಮಾನತೆ ಇರುವುದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ಈ ಮೇಲ್ವರ್ಗ ಮತ್ತು ಕೆಳವರ್ಗದ ನಡುವೆ ತಾರತಮ್ಯ ಅನ್ನುವಂಥದ್ದು ಏನಿದೆ, ಅಥವಾ ಆ ಒಂದು ಗ್ಯಾಪ್ ಅನ್ನುವಂಥದ್ದು ಏನಿದೆ, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಯಾವಾಗಲೂ ಕೂಡ ಈ ಗ್ಯಾಪ್ ಜಾಸ್ತಿ ಆದರೆ ಅವರು ಮೇಲ್ವರ್ಗ ಇವರು ಕೆಳವರ್ಗ ಅನ್ನುವಂಥ ಫೀಲಿಂಗ್ಗಳು ಬಂದು ಬಿಟ್ಟರೆ ಅಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ತರಲಿಕ್ಕೆ ತುಂಬ ಕಷ್ಟ. ಅದಕ್ಕೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಗ್ಯಾಪ್ಗಳನ್ನು ರೆಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಮತ್ತು ಈ ಕೆಳವರ್ಗದವರನ್ನು ಮೇಲ್ವರ್ಗದವರ ಥರ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಬೇರೆ ಬೇರೆ ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಅದು ಪಾರ್ಟ್ 3 ಆಗಿರ್ಬೋದು, ಪಾರ್ಟ್ 4 ಆಗಿರ್ಬೋದು, ಪಾರ್ಟ್ 16 ಆಗಿರ್ಬೋದು. ಅದರ ಜೊತೆಗೆ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದ ರಿಸರ್ವೇಷನ್ಸ್ ಟು ದ SC and STs in the field of education, employment and also in the politics. First one, reservation in the field of education. Article 15 of the Indian Constitution provides, Article 15 of the Indian Constitution abolishes social discriminations. So this article provides reservations to the SC and STs in educational institution. According to the Constitution of India, all the aided government, aided school, aided educational institution must reserve seat to the children of SC and also the ST communities. The unaided school also reserve certain seats for the children of SC and also the STs ಅಂತೇಳಿ. ಹಾಗಾಗಿ ಈ SC ಮತ್ತು STಗಳು ಏನಿದ್ದಾರೆ ಅಥವಾ ಕೆಳವರ್ಗದವರು ಏನಿದ್ದಾರೆ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ನಮ್ಮಲ್ಲಿ ಈ ವರ್ಗಗಳಿಗೆ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ. ಈಗ ಶಿಕ್ಷಣದಲ್ಲಿ ಕಾನ್ಸ್ಟಿಟ್ಯೂಷನ್ನ ಪ್ರಕಾರ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು, ಅದು ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಅಥವಾ ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂದರೆ ಖಾಸಗಿಯಾಗಿದ್ದುಕೊಂಡು ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಳ್ಳುತ್ತಿರುವಂಥ ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು, ಮತ್ತು ಪ್ಯೂರಾಗಿ ಖಾಸಗಿ ಸಂಸ್ಥೆಗಳಾಗಿರ್ಬೋದು, ಪ್ಯೂರ್ಲಿ ಪ್ರೈವೇಟ್, ಅನ್ಎಡೆಡ್ ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಅದು ಯಾವುದೇ ಆಗಿದ್ದರೂ ಕೂಡ ಅಲ್ಲಿ ಈ SC ST ಕಮ್ಯುನಿಟಿಯ ಮಕ್ಕಳೇನಿದ್ದಾರೆ ಅವರಿಗೆ ಸೀಟ್ಗಳನ್ನು ರಿಸರ್ವ್ ಮಾಡಬೇಕು ಅಂತೇಳಿ. ಅಕಾರ್ಡಿಂಗ್ ಟು ದ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಈ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 15% ಆಫ್ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ SC and 3% of seats are reserved for ST. According to the 86th Constitutional Amendment Act, 15% of seats are reserved for SC in educational institution and 3% of seats are reserved for ST in all the educational institutions. So this reservation also helps to bring these section into the mainstream of the society. Next, second one, employment. The Constitution also reserves certain post for SC and also the ST. Article 16 of the Indian Constitution provides equal opportunity to all the citizens in the matter of public employment. At the same time, the certain seats are also, certain posts are reserved for SC and STs in all India services, central services and also in the state services. So according to the Constitution, here also 15% of posts, government posts are reserved for SC, 3% of government posts are reserved for ST. ಇಲ್ಲಿ ಕೂಡ ಅಷ್ಟೇ, ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ 15%ನಷ್ಟು ಹುದ್ದೆಗಳನ್ನು SC ಕಮ್ಯುನಿಟಿಗೆ ಮೀಸಲಾಗಿಡಲಾಗ್ತದೆ. ಹಾಗೆ 3% ಆಫ್ ಪೋಸ್ಟ್ಗಳನ್ನು ST ಕಮ್ಯುನಿಟಿಗೆ ರಿಸರ್ವ್ ಮಾಡಿಡಲಾಗಿದೆ ಅಂತೇಳಿ. ಇದು ಕೂಡ ಯಾವ ದೃಷ್ಟಿಯಿಂದ ಅಂತ ಹೇಳಿದರೆ, ಇನ್ ಆರ್ಡರ್ ಟು ಎಂಪವರ್ SC ಆ್ಯಂಡ್ ST ಕಮ್ಯುನಿಟೀಸ್ ಇಕನಾಮಿಕಲಿ, ಅವರು ಹಿಂದಿನಿಂದ ಆರ್ಥಿಕವಾಗಿ ಶೋಷಿತರು. ಫಸ್ಟ್ ಒನ್ ಯಾವುದಕ್ಕೆ ಅಂತ ಹೇಳಿದರೆ, ಟು ಎಂಪವರ್ ದ SC ಆ್ಯಂಡ್ ST ಎಜುಕೇಷನಲಿ. ಸೆಕೆಂಡ್ ಒನ್ ಈಸ್ ಫಾರ್ ಟು ಎಂಪವರ್ ದ SC ಆ್ಯಂಡ್ ST ಇಕನಾಮಿಕಲಿ. ಅವರು ಆರ್ಥಿಕವಾಗಿ ಕೂಡ ಶೋಷಿತರು ಆಗಿರುವ ಕಾರಣ ಅವರನ್ನು ಸಬಲರನ್ನಾಗಿ ಮಾಡಬೇಕು ಅಂತ ಹೇಳಿ
certain government posts are reserved for SC and also the ST community. Next one, reservations in Lok Sabha and also the Legislative Assembly. Article 330 and 332 provides reservations for SC and ST in national politics and also in the state politics. So, to empower the SC and STs politically, certain seats are reserved for SC and ST in Lok Sabha, Rajya Sabha and also in the state legislatures ಅಂತೇಳಿ ಈ ಎಲ್ಲ ಸದನಗಳಲ್ಲೂ ಕೂಡ SC ಮತ್ತು ST ಕಮ್ಯುನಿಟಿಗೆ ಸೀಟುಗಳನ್ನು ರಿಸರ್ವ್ ಮಾಡಿ ಇಡಲಾಗಿದೆ ಅಂತೇಳಿ ಅವರ ಪಾಪ್ಯುಲೇಷನ್ಗೆ ಅನುಗುಣವಾಗಿ ಸರ್ಟನ್ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ SC and also the STs in national legislature, union parliament and also in the state legislature. So, this reservation helps to empower the SC and ST community politically. Next one, reservations in local bodies. 73rd and 74th Amendment Act provides reservations to the SC and STs in rural local politics and also in the urban local politics. So, according to the 73rd and 74th Constitutional Amendment Act, under the Article 243D and under the Article 243T, certain posts are reserved for SC and STs in village panchayat, taluk panchayat and also in the Zilla panchayat, and at the same time Article 243T reserve certain seats for SC and STs in municipalities and municipal corporations ಅಂತೇಳಿ. ಅದಲ್ಲದೆ ನಾವು ಸ್ಥಳೀಯ ಸರ್ಕಾರಗಳಲ್ಲೂ ಕೂಡ SC ಮತ್ತು STಗೆ ರಿಸರ್ವೇಷನ್ಸನ್ನು ಕೊಟ್ಟದ್ದನ್ನು ಕಾಣ್ತೇವೆ. ಪಂಚಾಯತ್ಗಳಲ್ಲಿ ಅವರಿಗೆ ರಿಸರ್ವೇಷನ್ ಆಗ್ಬೋದು ಅಥವಾ ಕೆಲವೊಂದು ಪಂಚಾಯತ್ಗಳ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ರಿಸರ್ವ್ ಮಾಡೋದ್ರ ಮೂಲಕ ಅವರನ್ನು ಮುಂದೆ ತರುವಂಥ ಕೆಲಸವನ್ನು ಮಾಡಲಾಗಿದೆ. ಹಾಗೆ ಅದರ ಜೊತೆಗೆ ಕಾರ್ಪೊರೇಷನ್ಸ್, ಮಹಾನಗರ ಪಾಲಿಕೆ ಮತ್ತು ಪುರಸಭೆಗಳಲ್ಲೂ ಕೂಡ ಸೀಟುಗಳನ್ನು ಕಾದಿರಿಸುವುದರ ಮೂಲಕ ಅವರನ್ನು ರಾಜಕೀಯವಾಗಿ ಎಂಪವರನ್ನಾಗಿ ಮಾಡುವಂಥ ಕೆಲಸಗಳು ಆಗಿವೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಆರ್ಟಿಕಲ್ 17 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಬಾಲಿಷಸ್ untouchability. According to the Article 17 of the Indian Constitution, the practice of untouchability in any form is considered as a punishable offence. So, this article also helps to prevent the untouchability problems and also treat the SC and STs like other caste people. Last one, abolition of untouchability ಅಂತೇಳಿ ಹೇಳ್ಬೋದು. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತಾ ನಿವಾರಣೆ ಮಾಡೋದು. ನಮಗೆ ಗೊತ್ತಿದೆ, ಇನ್ ದ ಬಿಫೋರ್ ದ ಇಂಡಿಪೆಂಡೆನ್ಸ್ ಆ್ಯಂಡ್ ಆಲ್ಸೋ ಆಫ್ಟರ್ ದ ಇಂಡಿಪೆಂಡೆನ್ಸ್, ಎಸ್ಪೆಷಲಿ ಬಿಫೋರ್ ದ independence, untouchability was practiced against the depressed sections of the society. That is why, as a chairman of the drafting committee, Dr. B.R. Ambedkar ಏನು ಮಾಡಿದರು ಅಂತ ಹೇಳಿದರೆ, ಇದರ ಮೇನ್ ರೋಲ್ ಅನ್ನುವಂಥದ್ದು ಅಂಬೇಡ್ಕರ್ ಇದೆ. ಒಬ್ಬ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮ್ಯಾನ್ ಆಗಿ, ಹಾಗೆ ಆ್ಯಸ್ ಎ ಮೆಂಬರ್ ಆಫ್ ದ ಡಿಪ್ರೆಸ್ಡ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಈ ಒಂದು ಪ್ರಾವಿಷನ್ಸನ್ನು ಪಾರ್ಟ್ 3 ಸೇರಿಸಬೇಕು ಅನ್ನುವಂತಹ ಜಾಸ್ತಿ ಪ್ರೆಷರ್ ಅನ್ನುವಂಥದ್ದು ಹಾಕಿದ್ದು ಡಾಕ್ಟರ್ B.R. ಅಂಬೇಡ್ಕರ್. ಏನು ಒಂದು ದೃಷ್ಟಿಯಿಂದ ಅಂತ ಹೇಳಿದರೆ, SC ಮತ್ತು ST ಕಮ್ಯುನಿಟಿಗಾಗಿರ್ಬೋದು, ಅವರು ಫೇಸ್ ಮಾಡಿದಂತಹ ಎಕ್ಸ್ಪ್ಲಾಯ್ಟೇಷನ್ ಈ ವರ್ಗಕ್ಕೆ ಮುಂದಿನ ದಿವಸಗಳಲ್ಲಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಅನ್ಟಚಬಿಲಿಟಿಯನ್ನು, ಈ ಪ್ರಾವಿಷನ್ಸನ್ನು ಪಾರ್ಟ್ 3 ಇನ್ಸರ್ಟ್ ಮಾಡಲಾಯಿತು. ಇದರ ಪ್ರಕಾರ the practice of untouchability in any form is considered as a punishable offence. Apart from this, to prevent the exploitation against the SC and STs, various other acts were also passed after the independence. They are SC and STs Act passed in the year 1989, or it also known as a Dalit Act. This act came into force in the year 1990. SC and STs Preventions of Atrocities Act, famously known as a Dalit Act antali. This act came into force in the year 1990. So, these are some of the provisions provided by the Indian constitutions to protect the interest of the SC and also the ST. So, the reservations in the various field, educational field, employment field, politics,
abolition of untouchability, legislation, all these help to improve the conditions of the depressed sections of the society, and also to bring these section into the mainstream of the society. So, these are about the first kind of inequality, that is the caste based inequality, its causes and also the remedies or the justifications or the remedies to remove the caste based inequality. Next, the second type of inequality, that is the gender based inequality, will be discussed in the coming classes. Thank you.